ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಜಗತ್ತಿನ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ತರಬೇತಿ ಕೇಂದ್ರ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ಅಲ್ಲಿ ಸ್ಟ್ರೈಕ್ ಥ್ರೂ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಈ ಸ್ಟ್ರೈಕ್ ಥ್ರೂ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಸ್ಟ್ರೈಕ್ ಥ್ರೂ ಅಂದ್ರೆ ಇದೊಂದು ಫಾಂಟ್ ಎಫೆಕ್ಟ್. ಅಂದ್ರೆ ನಿಮ್ದೊಂದು ಟೆಕ್ಸ್ಟ್ ಇರುತ್ತೆ, ಅದು ಕ್ರಾಸ್ ಔಟ್ ಮಾಡೋದಕ್ಕೆ ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ನ ಯೂಸ್ ಮಾಡ್ತೀವಿ. ಇದೇನ್ ಮಾಡ್ತೀವಿ ಅಂದ್ರೆ ಕೆಲವು ಟೈಮ್ ನಮಗೆ ಒಂದು ಟೆಕ್ಸ್ಟ್ ವ್ಯಾಲಿಡ್ ಹೌದು ಅಥವಾ ಅಲ್ಲ ಅಂತ ಕ್ರಾಸ್ ಔಟ್ ಮಾಡೋದಕ್ಕೆ ಈ ಸ್ಟ್ರೈಕ್ ಥ್ರೂ ನ ನಾವು ಯೂಸ್ ಮಾಡ್ತೀವಿ. ಸರಿ, ಬನ್ನಿ, ಇದರಲ್ಲಿ ಡಿಫರೆಂಟ್ ಆಪ್ಷನ್ಸ್ ಇರುತ್ತೆ, ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಈ ಸ್ಟ್ರೈಕ್ ಥ್ರೂ ನ ಎಕ್ಸೆಲ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಇದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಆಪ್ಷನ್ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ ಈ ಸ್ಟ್ರೈಕ್ ಥ್ರೂ ಆಪ್ಷನ್ ನ ನಾವು ಅಳವಡಿಸಬಹುದು. ಹೇಗ್ ಮಾಡೋದು ಇದು ನೋಡಿ. ಇವಾಗ ನಾನು ಈ ಒಂದು ರೋನ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ಈ ಸ್ಟ್ರೈಕ್ ಥ್ರೂ ನ ಅಪ್ಲೈ ಮಾಡಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಈ ರೇಂಜ್ ಸೆಲೆಕ್ಟ್ ಮಾಡ್ಬಿಟ್ಟು Ctrl+5 ಶಾರ್ಟ್ ಕಟ್ ಕೀನ ನಾನು ಪ್ರೆಸ್ ಮಾಡ್ತೀನಿ. ಅವಾಗ ನನಗೆ ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಬರುತ್ತೆ. ಇದನ್ನ ನಾನು ತೆಗಿಬೇಕು ಅಂತಂದ್ರೆ ಈ ಸ್ಟ್ರೈಕ್ ಥ್ರೂ ನ ನಾನು ಈ ಎಫೆಕ್ಟ್ ತೆಗಿಬೇಕು ಅಂದ್ರೆ ಮತ್ತೆ Ctrl+5 ಪ್ರೆಸ್ ಮಾಡಿದ್ರೆ ನನಗೆ ಈ ಎಫೆಕ್ಟ್ ಹೊರಟೋಗುತ್ತೆ. ಬನ್ನಿ ನೆಕ್ಸ್ಟ್ ಆಪ್ಷನ್ ನೋಡೋಣ. Q80 ಯೂಸ್ ಮಾಡಿ ಕೂಡ ನಾನು ಈ ಸ್ಟ್ರೈಕ್ ಥ್ರೂ ನ ಅಪ್ಲೈ ಮಾಡಬಹುದು. Q80 ಅಂದ್ರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳಿ. ಇವಾಗ ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮೋರ್ ಕಮಾಂಡ್ಸ್, ಇಲ್ಲಿ ಆಲ್ ಕಮಾಂಡ್ಸ್ ಅಂತ ಇರುತ್ತೆ. ಆಲ್ ಕಮಾಂಡ್ ಸೆಲೆಕ್ಟ್ ಮಾಡಿದ್ರೆ ನನಗಿಲ್ಲಿ ಕೆಳಗಡೆ ಬಂದ್ರೆ ಸ್ಟ್ರೈಕ್ ಥ್ರೂ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ಆಡ್ ಮಾಡಬೇಕು. ನಾನು ಆಲ್ರೆಡಿ ಆಡ್ ಮಾಡಿದ್ದೀನಿ ಇಲ್ಲಿ. ಸೊ ಹಂಗಾಗಿ ನೀವು ಇಲ್ಲಿ ಹೋಗ್ಬಿಟ್ಟು ಸ್ಟ್ರೈಕ್ ಥ್ರೂ ಸೆಲೆಕ್ಟ್ ಮಾಡಿ ಆಡ್ ಕೊಟ್ರೆ ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಈ ಬಟನ್ ಏನಿದೆಲ್ಲ ಇದು ಆಡ್ ಆಗುತ್ತೆ. ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ಈ ಸ್ಟ್ರೈಕ್ ಥ್ರೂ ಆಪ್ಷನ್ ಅಥವಾ ಏನು ಬಟನ್ ಇದೆ ಇದಲ್ಲಿ ಬರುತ್ತೆ. ನಿಮ್ಗೆ ಯಾವ ಸೆಲ್ಗೆ ಈ ಸ್ಟ್ರೈಕ್ ಥ್ರೂ ಅಪ್ಲೈ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಅಪ್ಲೈ ಆಗುತ್ತೆ. ಇದನ್ನ ತೆಗಿಬೇಕು ಅಂದ್ರೆ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಅದೇ ಬಟನ್ ಕ್ಲಿಕ್ ಮಾಡಿದ್ರೆ ನನಗೆ ಆ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಹೊರಟೋಗುತ್ತೆ. ನೆಕ್ಸ್ಟ್ ಫಾರ್ಮ್ಯಾಟ್ ಆಪ್ಷನ್. ಈ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಅಥವಾ ಫಾರ್ಮ್ಯಾಟ್ ಸೆಲ್ಸ್ ಆಪ್ಷನ್ ಏನಿದೆ ಅಲ್ಲಿ ಕೂಡ ಸ್ಟ್ರೈಕ್ ಥ್ರೂ ನ ಅಪ್ಲೈ ಮಾಡಬಹುದು. ಹೇಗ್ ಮಾಡಬಹುದು ನೋಡಿ, ಇಲ್ಲಿ ಎರಡು ಶಾರ್ಟ್ ಕಟ್ ಕೀ ಇದೆ. Ctrl+1 ಅಥವಾ Ctrl+Shift+F ಯೂಸ್ ಮಾಡಿ ಇದನ್ನ ಮಾಡಬಹುದು. ಇಲ್ಲ ಅಂದ್ರೂ ನಾನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕೂಡ ಅಲ್ಲಿ ಫಾರ್ಮ್ಯಾಟ್ ಸೆಲ್ಸ್ ಹೋಗ್ಬಿಟ್ಟು ಮಾಡಬಹುದು. ಇವಾಗ ನೋಡಿ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, Ctrl+1 ಕೊಡ್ತೀನಿ. ಇಲ್ಲಿ ನನಗೆ ಫಾರ್ಮ್ಯಾಟ್ ಸೆಲ್ಸ್ ಆಪ್ಷನ್ ಏನಿದೆಯಲ್ಲ ಇದು ಬರುತ್ತೆ. ಇದೊಂದು ವಿಂಡೋ. ಇಲ್ಲಿ ಫಾಂಟ್ ಅನ್ನೋ ಟ್ಯಾಬ್ ಹೋಗಿ ಇಲ್ಲಿ ಸ್ಟ್ರೈಕ್ ಥ್ರೂ ಅಂತ ಆಪ್ಷನ್ ಇರುತ್ತೆ. ಈ ಎಫೆಕ್ಟ್ ಕೆಳಗಡೆ ಸ್ಟ್ರೈಕ್ ಥ್ರೂ ಅಂತ ಇರುತ್ತೆ. ನಾ ಈ ಸ್ಟ್ರೈಕ್ ಥ್ರೂ ನ ಸೆಲೆಕ್ಟ್ ಮಾಡಿದ್ರೆ ಓಕೆ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಅಪ್ಲೈ ಆಗುತ್ತೆ. ಮತ್ತೆ ಇದನ್ನ ತೆಗಿಬೇಕು ಅಂದ್ರೆ Ctrl+1 ಇಲ್ಲಿ ಇದೇ ಎಫೆಕ್ಟ್ಸ್ ಕೆಳಗಡೆ ಏನಿದೆಯಲ್ಲ ಇದನ್ನ ಅನ್ಚೆಕ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ಈ ಎಫೆಕ್ಟ್ ಏನಿದೆ ಅದು ಹೊರಟೋಗುತ್ತೆ. Ctrl+Shift+F ಏನ್ ಮಾಡುತ್ತೆ ಅಂದ್ರೆ ಇದು ಸೇಮ್ ಅದೇ ವಿಂಡೋ ಹೋಗುತ್ತೆ. ಬಟ್ ನೋಡಿ, ಇಲ್ಲಿ ನಾನು Ctrl+Shift+F ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಇದು ಈ ಫಾಂಟ್ ಟ್ಯಾಬ್ಗೆ ಹೋಗುತ್ತದು. ಅಕಸ್ಮಾತ್ ಆಗಿ ನಾನು Ctrl+1 ಅಂತ ಕೊಟ್ರೆ ಇದು ಕೆಲವು ಟೈಮ್ ನಂಬರ್ ಅಲ್ಲಿ ಇರ್ಬೋದು, ಬಾರ್ಡರ್ ಅಲ್ಲಿ ಇರ್ಬೋದು ಅಥವಾ ಫಿಲ್ಲರ್ ಇರ್ಬೋದು, ಎಲ್ಲಾದ್ರೂ ಇರುತ್ತೆ. ಬಟ್ ನಾನು Ctrl+Shift+F ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಈ ಫಾಂಟ್ ಟ್ಯಾಬ್ಗೆ ಹೋಗುತ್ತೆ ಫಾರ್ಮ್ಯಾಟ್ ಸೆಲ್ಸ್ ವಿಂಡೋದಲ್ಲಿ. ಇಲ್ಲಿ ಮತ್ತೆ ಅದೇ ತರ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಸ್ಟ್ರೈಕ್ ಥ್ರೂ ಓಕೆ ಅಂತ ಕೊಡ್ತೀನಿ. ನನ್ಗೆ ಇಲ್ಲಿ ಇವಾಗ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಬರುತ್ತೆ. ಅದನ್ನ ತೆಗಿಬೇಕು ಅಂದ್ರೆ Ctrl+Shift+F ಮತ್ತೆ ಸ್ಟ್ರೈಕ್ ಥ್ರೂ ಡಿಸೇಬಲ್ ಮಾಡ್ತೀನಿ, ಅನ್ಚೆಕ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ಆ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಏನಿದೆ ಅದು ಹೊರಟೋಗುತ್ತೆ. ರೈಟ್. ನೆಕ್ಸ್ಟ್ ಆಪ್ಷನ್ ಬಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ಕೂಡ ನಾನು ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಏನಿದೆ ನಾ ಯಾವ ಸೆಲ್ ಬೇಕೋ ಆ ಸೆಲ್ಗೆ ಸೆಲೆಕ್ಟ್ ಮಾಡಿ ಕೊಡಬಹುದು. ಹೇಗ್ ಮಾಡಬಹುದು ನೋಡಿ, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ನಾನು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ತೀನಿ. ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ನನ್ಗಿಲ್ಲಿ ಈ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಅಪ್ಲೈ ಆಗುತ್ತೆ. ಮತ್ತೆ ಅದನ್ನೇ ನಾನು ಕ್ಲಿಕ್ ಮಾಡಿದ್ರೆ ಆ ಸ್ಟ್ರೈಕ್ ಥ್ರೂ ಎಫೆಕ್ಟ್ ಹೊರಟೋಗುತ್ತೆ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಈ ಚೆಕ್ ಬಾಕ್ಸ್ ಏನಿದೆಯಲ್ಲ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ಡೆವಲಪರ್ ಅಂತ ಟ್ಯಾಬ್ ಇರುತ್ತೆ. ಇಲ್ಲಿ ಇನ್ಸರ್ಟ್ ಮತ್ತೆ ಚೆಕ್ ಬಾಕ್ಸ್ ತಗೋತೀನಿ. ಚೆಕ್ ಬಾಕ್ಸ್ ತಗೊಂಡು ನಾನು ಇಲ್ಲಿ ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನನಗೆ ಆ ಚೆಕ್ ಬಾಕ್ಸ್
ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನ್ ಟೆಕ್ಸ್ಟ್ ಇದೆ ಅದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಇದನ್ನ ರೀಸೈಸ್ ಮಾಡ್ಕೋತೀನಿ. ನೋಡಿ ನನಗೆ ಚೆಕ್ ಬಾಕ್ಸ್ ಬಂತು. ಇಲ್ಲ ನೀವಾಗ ಸೆಲೆಕ್ಟ್ ಮಾಡಿದ್ರೆ ನನ್ಗೆ ಇಲ್ಲಿ ಸ್ಟ್ರೈಕ್ ಥ್ರೂ ಆಗ್ಬೇಕು ಹೀರೋ ಅಲ್ಲಿ, ಅದನ್ನ ಅನ್ಚೆಕ್ ಮಾಡಿದ್ರೆ ಅದು ಹೊರಟೋಗ್ಬೇಕು. ಇದು ಹೇಗ್ ಮಾಡೋದು? ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮ್ಯಾಟ್ ಕಂಟ್ರೋಲ್ ಅಂತ ಬರುತ್ತೆ. ಈ ಫಾರ್ಮ್ಯಾಟ್ ಕಂಟ್ರೋಲ್ ಸೆಲೆಕ್ಟ್ ಮಾಡಿದ್ರೆ ನನ್ಗಿಲ್ಲಿ ಕಂಟ್ರೋಲ್ ಅಂತ ಒಂದು ಟ್ಯಾಬ್ ಇರುತ್ತೆ. ಇಲ್ಲಿ ಸೆಲ್ ಲಿಂಕ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಇದೇ ಸೆಲ್ ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೋಡಿ ನಾನು ಓಕೆ ಅಂತ ಕೊಟ್ರೆ ನಾನಿಲ್ಲಿ ಇದನ್ನ ಚೆಕ್ ಮಾಡಿದ್ರೆ ಟ್ರೂ ಅಂತ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ಅಂತ ಬರುತ್ತೆ. ಸೊ ಈ ಟ್ರೂ ಆರ್ ಫಾಲ್ಸ್ ನ ಇಟ್ಕೊಂಡು ನಾನು ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡ್ತೀನಿ. ಹೇಗ್ ಮಾಡೋದು ನೋಡಿ, ಈ ಸೆಲ್ಸ್ ಎಲ್ಲ ನನ್ಗೆ ಇಲ್ಲಿ ಸ್ಟ್ರೈಕ್ ಥ್ರೂ ಹೋಗ್ಬೇಕು, ಅದೆಲ್ಲ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಈ ರೋ ಅಲ್ಲಿ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ನ್ಯೂ ರೂಲ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡ್ಬಿಟ್ಟು ಈ ನ್ಯೂ ರೂಲ್ ಅಲ್ಲಿ ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಫಾರ್ಮುಲಾ ಬರೀತೀನಿ. ಫಾರ್ಮುಲಾ ಬಂದು ತುಂಬಾ ಸಿಂಪಲ್ ಫಾರ್ಮುಲಾ, ಏನಂದ್ರೆ ಈಕ್ವಲ್ಸ್ ಈ ಸೆಲ್ ಈಕ್ವಲ್ಸ್ ಟ್ರೂ ಇದ್ರೆ, ಇನ್ ಕೇಸ್ ಇದೇನಾದ್ರು ಟ್ರೂ ಆಯ್ತು ಅಂದ್ರೆ ಫಾರ್ಮ್ಯಾಟ್ ಇಲ್ಲಿ ಸ್ಟ್ರೈಕ್ ಥ್ರೂ ಎನೇಬಲ್ ಮಾಡ್ತೀನಿ, ಅಂದ್ರೆ ಇದನ್ನ ಚೆಕ್ ಮಾಡ್ತೀನಿ. ಓಕೆ, ಇದನ್ನ ಓಕೆ ಅಂತ ಕೊಟ್ರೆ ನೋಡಿ ಆಟೋಮೆಟಿಕ್ ಆಗಿ ಇಲ್ಲಿ ನಂಗೆ ಲೈನ್ಸ್ ಬರುತ್ತೆ. ಇಲ್ಲ ನಾನು ಇದನ್ನ ಅನ್ಚೆಕ್ ಮಾಡಿದ್ರೆ ಇದು ಲೈನ್ಸ್ ಹೊರಟೋಗುತ್ತೆ. ಅಂದ್ರೆ ಈ ಟ್ರೂ ಅಂತ ಇದ್ದಾಗ ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಆಗುತ್ತೆ, ಇಲ್ಲಿ ಫಾಲ್ಸ್ ಅಂತ ಇದ್ದಾಗ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೊರಟೋಗುತ್ತೆ. ಬಟ್ ಇಲ್ಲಿ ನಂಗೆ ಈ ಟೆಕ್ಸ್ಟ್ ಏನಿದೆ ಟ್ರೂ ಅಥವಾ ಫಾಲ್ಸ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದು ಚೆನ್ನಾಗಿ ಕಾಣಿಸಲ್ಲ. ಯಾಕಂದ್ರೆ ಇದನ್ನ ನಾವು ಬೇರೆ ಯಾರಿಗಾದ್ರೂ ಕೊಟ್ರೆ ಇದು ನೀಟಾಗಿ ಫಾರ್ಮ್ಯಾಟ್ ಇರಬೇಕು, ಇದು ಕಾಣಿಸ್ಬಾರ್ದು. ಸೊ ಯೂಶಲಿ ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಫಾಂಟ್ ನ ವೈಟ್ ಮಾಡ್ಬಿಡ್ತಾರೆ ಇಲ್ಲಿ ತರ, ಹಿಂಗೆ ಆತರ ಮಾಡಬೇಡಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಈ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ 1 ಅಂತ ಕೊಟ್ಟಾಗ ಇಲ್ಲಿ ನಂಬರ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅದು ಯೂಶಲಿ ಜನರಲ್ ಇರುತ್ತೆ. ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಕಸ್ಟಮ್ ಹೋಗ್ಬಿಟ್ಟು ಇದನ್ನ ಕಸ್ಟಮೈಸ್ ಫಾರ್ಮ್ಯಾಟ್ ಮಾಡೋಣ. ಇಲ್ಲಿ 3 ಸೆಮಿಕೋಲನ್ ಕೊಟ್ರೆ ಆಟೋಮೆಟಿಕ್ ಆಗಿ ಆ ಫಾಂಟ್ ಏನಿದೆ ಅದು ಹೊರಟೋಗುತ್ತೆ. ಓಕೆ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಈಗ ಅದು ಫಾಂಟ್ ಕಾಣಿಸಲ್ಲ. ನೀವು ಅದನ್ನ ಕಲರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಅನ್ಚೆಕ್ ಮಾಡ್ತೀನಿ, ಇದು ಹೊರಟೋಗುತ್ತೆ. ಸರಿ, ನೆಕ್ಸ್ಟ್ ಆಪ್ಷನ್ ಬಂದು ಡ್ರಾಪ್ ಡೌನ್ಸ್. ಇಲ್ಲಿ ನಾನು ಡ್ರಾಪ್ ಡೌನ್ ಕೊಡ್ತೀನಿ. ಇದರಲ್ಲಿ 2 ಆಪ್ಷನ್ ಇದೆ, ಕಂಪ್ಲೀಟೆಡ್ ಮತ್ತೆ ಪೆಂಡಿಂಗ್ ಅಂತ. ಇನ್ ಕೇಸ್ ನಾನು ಕಂಪ್ಲೀಟೆಡ್ ಅಂದ್ರೆ ಈ ಟಾಸ್ಕ್ ಇದು ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತ ಹೇಳಿ, ಅಂದ್ರೆ ಇದು ಸ್ಟ್ರೈಕ್ ಆಗ್ಬೇಕು. ಇಲ್ಲಿ ಪೆಂಡಿಂಗ್ ಅಂತಿದ್ರೆ ಇದು ಈ ತರ ಇರ್ಬೇಕಂದ್ರೆ ಸ್ಟ್ರೈಕ್ ಥ್ರೂ ಆಗ್ಬಾರ್ದು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಕಂಪ್ಲೀಟೆಡ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಸ್ಟ್ರೈಕ್ ಥ್ರೂ ಆಗುತ್ತೆ. ಇದನ್ನ ಹೇಗ್ ಮಾಡೋದು? ಫಸ್ಟ್ ಈ ಲಿಸ್ಟ್ ಇದೆಯಲ್ಲ, ಇದೇನ್ ಡ್ರಾಪ್ ಡೌನ್ ಇದೆಯಲ್ಲ, ಇದನ್ನ ಕ್ರಿಯೇಟ್ ಮಾಡೋಣ. ಇದನ್ನ ಹೇಗ್ ಮಾಡೋದು ಅಂದ್ರೆ ನಾನು ಈ ಸೆಲ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡೇಟಾ ಟ್ಯಾಬ್ಗೆ ಹೋಗಿ ಡೇಟಾ ವ್ಯಾಲಿಡೇಷನ್ ಇರುತ್ತೆ, ಡೇಟಾ ವ್ಯಾಲಿಡೇಷನ್ ತಗೊಂಡು ಇಲ್ಲಿ ಲಿಸ್ಟ್ ಅಂತ ಇರುತ್ತೆ, ಈ ಲಿಸ್ಟ್ ಸೆಲೆಕ್ಟ್ ಮಾಡಿ ನಾನು ಇಲ್ಲೊಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಾನು ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಕಂಪ್ಲೀಟೆಡ್ ಮತ್ತೆ ಪೆಂಡಿಂಗ್ ಅಂತ. ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಕಂಪ್ಲೀಟೆಡ್ ಅಥವಾ ಪೆಂಡಿಂಗ್ ಅಂತ ಬರುತ್ತೆ. ನನಗೆ ಇವಾಗ ಈ ಸೆಲ್ ಅಲ್ಲಿ ಕಂಪ್ಲೀಟೆಡ್ ಅಂತ ಬಂದ್ರೆ ನನಗೆ ಈ ಸೆಲ್ಸ್ ಏನಿದೆಲ್ಲ ಇರೋ ಅಲ್ಲಿ ಇದು ಸ್ಟ್ರೈಕ್ ಆಗ್ಬೇಕು. ಸೊ ಸೇಮ್ ಪ್ರೀವಿಯಸ್ ಆಪ್ಷನ್ ಇಲ್ಲಿ ಮುಂಚೆ ಏನ್ ಮಾಡಿದ್ದಲ್ಲ ಅದೇ ರೀತಿ ಸೆಲೆಕ್ಟ್ ಮಾಡ್ಕೋತೀನಿ ಹೀರೋನ. ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ರೂಲ್. ಈ ನ್ಯೂ ರೂಲ್ ಅಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ಅಂತ ಕೊಡ್ತೀನಿ. ಸೇಮ್ ನಾನು ಮುಂಚೆ ಏನ್ ಆಪ್ಷನ್ ಕೊಟ್ಟಿದ್ದೆ ಅದನ್ನೇ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಸೆಲ್ ವ್ಯಾಲ್ಯೂ ಕಂಪ್ಲೀಟೆಡ್ ಅಂತಿದ್ರೆ ಇದು ಸ್ಟ್ರೈಕ್ ಥ್ರೂ ಆಗ್ಬೇಕು. ಸೇ ಓಕೆ ಮತ್ತೋಕೆ. ಈಗ ನೋಡಿ ಇಲ್ಲಿ ಕಂಪ್ಲೀಟ್ ಅಂತಿದ್ರೆ ಇದು ಸ್ಟ್ರೈಕ್ ಆಗುತ್ತೆ, ಇಲ್ಲ ಅಂದ್ರೆ ಪೆಂಡಿಂಗ್ ಅಂತಿದ್ರೆ ಈ ಸ್ಟ್ರೈಕ್ ಥ್ರೂ ಹೊರಟೋಗುತ್ತೆ. ಸೊ ಈ ರೀತಿ ನಾನು ಈ ಸ್ಟ್ರೈಕ್ ಥ್ರೂನ ಅಪ್ಲೈ ಮಾಡಬಹುದು. ಸೊ ಇದು ಬಂದು ನಾನು ಕೆಲವೊಂದು ಆಪ್ಷನ್ಸ್ ನ ವರ್ಕ್ ಮಾಡಿರುವಂತದ್ದು. ಇದಕ್ಕೂ ಬಿಟ್ಟು ನಿಮ್ಗೇನಾದ್ರೂ ಬೇರೆ ಆಪ್ಷನ್ಸ್ ಇದ್ರೆ ಸ್ಟ್ರೈಕ್ ಥ್ರೂನ ಮಾಡಬಹುದು ಅಂತ ಆಪ್ಷನ್ಸ್ ನ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ದಯವಿಟ್ಟು ಹಾಕಿ. ಇದರಿಂದ ನಾನು ಸ್ವಲ್ಪ ಕಲ್ತ್ಕೋತೀನಿ, ಇದರಿಂದ ಬೇರೆಯವರು ಕೂಡ ಕಲ್ತ್ಕೊಂಡಾಗ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.